ಇವತ್ತಿನ ಪ್ರೇಮ ಕಾವ್ಯ ಸೀರಿಯಲ್ ಸ್ಟಾರ್ಟಿಂಗಲ್ಲಿ ನೆನ್ನೆಯಿಂದ ಕಂಟಿನ್ಯೂಷನ್ ಇರುತ್ತೆ. ಅಂದರೆ ಕಾವ್ಯ ಅಡುಗೆ ಮಾಡಿರೋದನ್ನ ಅವ್ರ ಚಿಕ್ಕಮ್ಮ ಡಸ್ಟ್ಬಿನ್ಗೆ ಹಾಕಿರ್ತಾಳೆ. ಇದನ್ನು ನೋಡಿದ ಕಾವ್ಯ ಅವ್ರ ಚಿಕ್ಕಮ್ಮ ಜಗಳ ಆಡ್ತಿರ್ತಾರೆ. ಇದನ್ನು ಕೇಳಿಸ್ಕೊಂಡು ಮಹಾದೇವ ಅಲ್ಲಿಗೆ ಬರ್ತಾನೆ. ಅಷ್ಟರಲ್ಲಿ ಆಲ್ರೆಡಿ ಅವ್ರ ಚಿಕ್ಕಮ್ಮ ಅವಳಿಗೆ ಹೊಡಿಬೇಕು ಅಂತ ಕೈ ಎತ್ತಿರ್ತಾರೆ. ಅದನ್ನು ಬಂದು ಮಹಾದೇವ ತಡೆದು ಮಹಾದೇವ ಸಮಾಧಾನವಾಗಿ ಮಾತಾಡ್ತಾರೆ. ಯಾಕೆ ಚಿಕ್ಕಮ್ಮ ಹಿಂಗೆಲ್ಲ ಮಾಡ್ತಿದ್ಯಾ, ಇದೆಲ್ಲ ತಪ್ಪಲ್ವಾ, ಕಾವ್ಯನೂ ಈ ಮನೆ ಸೊಸೆ ಅಲ್ವಾ ಅಂತ ಹೇಳಿದಾಗ ಅವ್ರ ಚಿಕ್ಕಮ್ಮ ಹೌದಪ್ಪ ಹೌದು, ನನಗೆ ಈ ಮನೇಲಿ ಬೆಲೆ ಇದೆ, ನೀನು ಒಬ್ಬ ಬಾಕಿ ಇದ್ದೆ, ಹಿಂಗೆ ಬಂದು ಹೇಳ್ತಿದ್ಯಾ ಅಂತ ಹೇಳಿದಾಗ ಅವ್ರ ಚಿಕ್ಕಮ್ಮ ಹೇಳ್ತಾರೆ. ಮಹಾದೇವ ಹೇಳ್ತಾನೆ, ಈಗ ನಾನೆಲ್ಲಿ ನಿಮಗೆ ಆ ಥರ ಹೇಳ್ತಿಲ್ಲ ಚಿಕ್ಕಮ್ಮ, ನಿಮಗೆ ತಿಳಿ ಹೇಳ್ತಿದ್ದೀನಿ ಅಷ್ಟೇ. ಹೌದಪ್ಪ ನೀನೊಬ್ಬ ಬಾಕಿ ಇದ್ದೆ ನಂಗೆ ತಿಳಿ ಹೇಳೋಕ್ಕೆ ಅಂತ ಹೇಳ್ತಾಳೆ. ಅದಾದಮೇಲೆ ಕಾವ್ಯಂಗೂ ಹೇಳ್ತಾನೆ, ನಮ್ಮ ಚಿಕ್ಕಮ್ಮ ಸ್ವಲ್ಪ ಸ್ಮೂತು, ಎಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ನೀನೆ ಅಂತ ಈ ಕಾವ್ಯಂಗೂ ಹೇಳಿ ಅವ್ರ ಚಿಕ್ಕಮ್ಮಂಗೂ ಅಡ್ಜಸ್ಟ್ ಮಾಡೋಕ್ಕೆ ಹೇಳ್ದಾಗ ಅವಳು ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾಳೆ. ಆವಾಗ ಮಹಾದೇವನೇ ನನ್ನ ಚಿಕ್ಕಮ್ಮನ ಪರವಾಗಿ ನಾನೇ ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ ಅಂತ ಹೇಳಿದಾಗ ಅವ್ರ ಚಿಕ್ಕಮ್ಮ ಹೇಳ್ತಾಳೆ, ನೀನು ಕೇಳಿದೆ ಅಷ್ಟೇ, ನಾನು ಕೇಳ್ದಂಗಲ್ಲ ಅಂದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಅಷ್ಟರಲ್ಲಿ ಆಲ್ರೆಡಿ ಇಷ್ಟು ದಿನದ ಎಪಿಸೋಡಲ್ಲಿ ತೋರಿಸಿರೋ ಥರ ಮಹಾದೇವನ ಅರೆಸ್ಟ್ ಮಾಡೋಕ್ಕೆ ಅಂತ ಕಾವ್ಯನ ಫ್ರೆಂಡ್ ಭರತ್ ಮನೆಗೆ ಬರ್ತಾರೆ. ಮನೆಗೆ ಬಂದಿದ್ದು ನೋಡಿ ಅವ್ರ ಚಿಕ್ಕಮ್ಮನ ಮಗಳು ಮತ್ತು ಅವಳ ತಮ್ಮ 3 ಜನನು ಬಂದು ಏನಾಯಿತು ಅಂತ ಕೇಳ್ತಾರೆ. ಈ ಥರ ಮಹಾದೇವನ ಅರೆಸ್ಟ್ ಮಾಡೋಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ದು ಕೇಳಿ ಅವ್ರು ಫುಲ್ ಸಂತೋಷ ಆಗ್ಬಿಡ್ತಾರೆ. ಆವಾಗ ಮಹಾದೇವ ಎಲ್ಲಿ ಅಂತ ಅಂದಾಗ ಮನೇಲಿಲ್ಲ ಅಂತ ಹೇಳ್ತಾರೆ. ಅವಳ ಮಗಳಿದ್ದವಳು ಅವ್ರ ರೂಮಲ್ಲಿದ್ದಾರೆ ಅಂತ ಹೇಳ್ತಾಳೆ. ಆಗ ರೂಮಲ್ಲೂ ಇಲ್ಲ ಅಂತ ಹೇಳಿ ಇದು ಮಾಡಿದಾಗ ನಡ್ರಿ ಮನೆಯೆಲ್ಲ ಹುಡ್ಕೋಣ ಅಂದ್ಬಿಟ್ಟು ಪೊಲೀಸ್ನವರೆಲ್ಲ ಹುಡ್ಕೋಕೆ ಹೋಗ್ತಾರೆ. ಆವಾಗ ಭರತ್ ಮಹಾದೇವನ ರೂಮ್ಗೆ ಹೋಗ್ತಾನೆ. ಅಲ್ಲಿ ಕಾವ್ಯ ಹೆಡ್ಫೋನ್ ಹಾಕೊಂಡು ಏನೋ ನೋಡ್ತಿರ್ತಾಳೆ. ಮಹಾದೇವ ಅಂತ ಕಿರ್ಚಿದ್ದು ನೋಡಿ ಕಾವ್ಯ ಎದ್ದು ನಿಂತ್ಕೊಂಡು ಭರತ್ ನೀನೇನಿಲ್ಲಿ ಅಂತ ಅಂದಾಗ ನಾನು ಮಹಾದೇವ ಅನ್ನೋ ವ್ಯಕ್ತಿನ ಅರೆಸ್ಟ್ ಮಾಡೋಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ದು ಕೇಳಿ ನೀನೇನಿಲ್ಲಿ ಅಂತ ಅಂದಾಗ ಇದು ನಮ್ಮ ಅತ್ತೆ ಮನೆ, ನಾನು ಮಹಾದೇವನ ಮದುವೆ ಆಗಿದ್ದೀನಿ ಅಂತ ಹೇಳಿದ್ದು ಕೇಳಿ ಭರತ್ ಫುಲ್ ಶಾಕ್ ಆಗಿಬಿಡ್ತಾನೆ. ಇದೇನಪ್ಪ ಇದು, ನನಗೆ ಶಾಕ್ ಮೇಲೆ ಶಾಕ್ ಆಗ್ತಿದೆ ಅಂತ ಹೇಳಿ ಅವ್ನು ಕೆಳಗಡೆ ಬಂದಾಗ ಕಾವ್ಯ ಕೇಳ್ತಾಳೆ, ಭರತ್ ನೀನು ಯಾಕೆ ಇವ್ರನ್ನ ಅರೆಸ್ಟ್ ಮಾಡೋಕ್ಕೆ ಬಂದಿದ್ಯಾ ಅಂತ ಹೇಳಿದಾಗ ಅವನು ಹೇಳ್ತಾನೆ, ಅವ್ನು ಲಾರಿಲಿ ಕಳ್ಬಟ್ಟಿ ಸಾಗಣೆ ಮಾಡ್ತಿದ್ದಾನೆ, ಅದಕ್ಕೆ ನಾನು ಅರೆಸ್ಟ್ ಮಾಡೋಕ್ಕೆ ಬಂದಿದ್ದೀನಿ ಅಂದಾಗ ಕಾವ್ಯ ಇಲ್ಲ ಅವ್ನು ಅಂಥವನಲ್ಲ ಅಂತ ಹೇಳ್ತಾಳೆ. ಎಷ್ಟಳು ಅವ್ರ ಅಮ್ಮನೂ ಅಲ್ಲಿ ಬಂದಿರ್ತಾಳೆ. ಅವ್ರ ಅಮ್ಮನೂ ಹೇಳ್ತಾಳೆ ಇಲ್ಲ ನನ್ನ ಮಗ ಅಂತ ಕೆಲಸ ಮಾಡ್ರಲ್ಲ ಅಂತ ಹೇಳಿದಾಗ ಭರತ್ ಹೇಳ್ತಾನೆ, ನೀವು ಅವ್ರ ತಾಯಿ ಅಲ್ವಾ, ಅದಕ್ಕೆ ನಿಮ್ಗೆ ಹಂಗೆ ಅನ್ನಿಸ್ತಿದೆ, ಬಟ್ ಅವ್ನು ಹಂಗೆ ಮಾಡಿದ್ದಾನೆ, ಯಾವುದೇ ಸಾಕ್ಷಿ ಇಲ್ಲದೇ ನಾವು ಇಲ್ಲಿಗೆ ಬರೋಲ್ಲ ಅಂತ ಇವರೆಲ್ಲ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಮಹಾದೇವ ಮತ್ತು ಅವನದು ಜೊತೆ ಕೆಲಸ ಮಾಡೋರು ಇಬ್ಬರು ಬರ್ತಾರೆ. ಇಬ್ಬರು ಬಂದಿದ್ದು ನೋಡಿ ಇದೇನಲ್ಲ ಇದು ಪೊಲೀಸ್ ಜೀಪ್ ನಮ್ಮನೆ ಮುಂದೆ ನಿಂತೈತಲ್ಲ, ಅವ್ನ ಮನೆ ಒಳಗಡೆಗೆ ಬಂದ್ಬಿಟ್ಟು ಅವನು ಹುಡಿಕೊಂಡು ತಡೆ ಅವ್ನಿಗೆ ಮಾಡ್ತೀನಿ ಅಂದ್ಬಿಟ್ಟು ಅವ್ನ ಕೆಳಗಡೆ ಕೆಲಸ ಮಾಡೋನಿಗೆ ಹೇಳ್ತಾನೆ, ನೀನು ಲಾರಿ ಅವ್ರದ್ದು ಬಸ್ ಏನೋ ಪೊಲೀಸ್ ಜೀಪ್ದು ಎಲ್ಲ ಟೈರ್ನೂ ಪಂಚರ್ ಮಾಡು ಅಂತ ಹೇಳ್ತಾನೆ. ಅದನ್ನು ಕೇಳಿ ಅವ್ನು ಪಂಚರ್ ಮಾಡೋಕ್ಕೆ ಹೋಗ್ತಾನೆ. ಇವನು ಹೊರಗಡೆಯಿಂದ ಬರ್ತಾನೆ. ನಮಸ್ತೆ ಸಾರ್ ಅಂತ ಹೇಳ್ತಾನೆ. ನಮಸ್ತೆ ಸಾರ್ ಅಂತ ಹೇಳ್ಬಿಟ್ಟು ಕಾವ್ಯಂಗೆ ಹೇಳ್ತಾನೆ, ಏನು ಕಾವ್ಯ ಮನೆಗೆ ಇನ್ಸ್ಪೆಕ್ಟ್ರ್ ಬಂದವ್ರು ಹಿಂಗೆ ನಿಲ್ಲಿಸ್ಕೊಂಡು ಮಾತಾಡ್ತಿದ್ಯಲ್ಲ, ಅವರಿಗೆ ಕಾಫಿನೋ ಜ್ಯೂಸೋ ಏನಾದರೂ ಕೊಡೋದಲ್ವಾ ಅಂತ ಅಂದಾಗ ನಾನು ಇಲ್ಲಿ ಕಾಫಿನೋ ಜ್ಯೂಸೋ ಏನೋ ಕುಡಿಯೋಕ್ಕೆ ಬಂದಿಲ್ಲ, ನಿನ್ನ ಅರೆಸ್ಟ್ ಮಾಡೋಕ್ಕೆ ಬಂದಿದ್ದೀನಿ, ನೀನು ಅವತ್ತೇ ಫೋನ್ ಮಾಡಿ ಬಾ ಅಂತ ಕರ್ತೆ ಅಲ್ವಾ ಅಂದರು, ನೀನು ಯಾಕೆ ಬಂದಿಲ್ಲ ಅಂತ ಅಂದಾಗ ಮಹಾದೇವ ಹೇಳ್ತಾನೆ, ನಾನು ತಪ್ಪೇ ಮಾಡಿಲ್ಲ ಅಂದಮೇಲೆ ಯಾಕೆ ಬರಬೇಕು ಅಂದಾಗ ನಿನ್ನದು ಲಾರಿಲಿ ಕಳ್ಬಟ್ಟಿ ಸಾಗಿಸ್ತಿದ್ದೆ ಅಂತ ಇನ್ಫಾರ್ಮೇಷನ್ ಬಂದೈತೆ ಅಂತ ಹೇಳಿದಾಗ ನಾನಂಥ ಕೆಲಸ ಮಾಡಿಲ್ಲ ಅಂತ ಮಹಾದೇವ ಭರತ್ ಒಬ್ಬರು ನೋಡ್ತಿರ್ತಾರೆ. ಅದು ಇವತ್ತಿನ ಅಪ್ಡೇಟ್. ನಾಳಿನ ಎಪಿಸೋಡಲ್ಲಿ ಏನಂತ ಅಂದರೆ ಕಾವ್ಯ ಮ್ಯಾಟ್ರಿಮೋನಿಗೆ ಹಾಕಿ ಪಂಚಮಿಗೋಸ್ಕರ ಒಂದು ಹುಡುಗನ ಹುಡುಕಿರ್ತಾರೆ. ಆ ಹುಡುಗ ಬಂದು ಟೀಚರು, ಅವಳು ಮದುವೆನ ಮಾಡಬೇಕು ಅನ್ನೋದು ಡಿಸ್ಕಷನ್ ಇರುತ್ತೆ. ಅಷ್ಟರಲ್ಲಿ ಅವ್ರ ಚಿಕ್ಕಮ್ಮ ಇದ್ದವಳು ಒಳ್ಳೆ ಕೆಲಸ, ಆದಷ್ಟು ಬೇಗ ನಮ್ಮ ಪಂಚಮಿ ಮದುವೆ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳ್ತಾಳೆ. ಅದು ನಾಳಿನ ಅಪ್ಡೇಟ್.